ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ರೈತ ಈ ದೇಶದ ಬೆನ್ನೆಲುಬು. ತಾನು ಬೆಳೆದಿರ್ತಕ್ಕಂತ ಬೆಲೆಗೆ ತಾನೇ ಏನ್ ಪಾತ್ರ ಒಂದು ಬೆಲೆಯನ್ನ ನಿಗದಿ ಮಾಡುವಂತೆ ಆಗ್ಬೇಕು ಅನ್ನುವಂತ ಒಂದು ಕನಸಿನೊಂದಿಗೆ ಈ ರಾಜ್ಯದ ರೈತರಿಗೆ ನ್ಯಾಯವನ್ನ ಕೊಡಿಸುವಲ್ಲಿ ಬಹಳ ಪ್ರಮುಖವಾಗಿ ಪಾತ್ರವನ್ನ ವಹಿಸಿರ್ತಕ್ಕಂತ ಪೂಜ್ಯರಾಗಿರ್ತಕ್ಕಂತ ಶಶಿಕಾಂತ್ ಗುರೂಜಿ ಅವರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂತ ಚುನ್ನಪ್ಪ ಪೂಜಾರಿ ಅವರು ಮತ್ತೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತ ನಿತಿನ್ ಮ್ಯಾಗೇರಿ ಸರ್ ಅವರು ಇವರ ಒಂದು ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಸೊ ಈ ಸಮಾವೇಶದ ನೇತೃತ್ವವನ್ನು ವಹಿಸಿರ್ತಕ್ಕಂತ ಮುಗುಳ್ಕೋಡ್ ಜಡಗಾ ಮಠದ ಮುರುಘರಾಜೇಂದ್ರ ಸ್ವಾಮೀಜಿ ಅವರು. ಸ್ನೇಹಿತರೆ, ನಾನು ಯಾಕೆ ಈ ಮಾತನ್ನ ಇಲ್ಲಿ ನಿಮ್ಗೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರೈತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಧ್ವನಿಯನ್ನ ಎತ್ತಿರ್ತಕ್ಕಂಥವ್ರು ಸೊ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು. ಸೊ ಇಲ್ಲಿ ವಿಜಯಪುರದಲ್ಲಿ ಇದೇ ದಿನಾಂಕ 8/5/2026 ಒಂದು ದೊಡ್ಡ ರೈತ ಜಾಗೃತಿ ಸಮಾವೇಶ ನಡೀತಾ ಇದೆ. ಸೊ ತಾವೆಲ್ಲ ಒಂದು ಸ್ಪರ್ಧಾ ಆಕಾಂಕ್ಷಿಗಳು ಈ ಒಂದು ಸಭೆಗೆ ಭಾಗವಹಿಸ್ಬೇಕು. ಸೊ ಈ ಒಂದು ಸಭೆಗೆ ನಾವು ಏನ್ ಪಾತ್ರ ಭಾಗವಹಿಸ್ತಾ ಇದ್ದೀವಿ. ವಿಶೇಷವಾಗಿ ಶಶಿಕಾಂತ್ ಗುರೂಜಿ ಅವರಿಗೆ, ಚುನ್ನಪ್ಪ ಪೂಜಾರಿ ಅವರಿಗೆ, ನಿತಿನ್ ಮ್ಯಾಗೇರಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷನಾಗಿ ಏನ್ ಪಾತ್ರ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇದೊಂದು ಬಹಳ ತುಂಬಾ ಏನ್ ಪಾತ್ರ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಲ್ಲೂ ಸಹ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳು. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಏನ್ ಪಾತ್ರ ಹೇಳಿರ್ತಕ್ಕಂಥ ವಿಚಾರ, ನಮ್ಮ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸಮಸ್ಯೆ ಆಯ್ತು ಅಂತಂದ್ರೆ ಇನ್ ಮುಂದೆ ರಾಜ್ಯದಲ್ಲಿ ಒಂದೇ ಒಂದು ಏನಪ್ಪಾ ಅಂತಂದ್ರ ಧ್ವನಿ ಅಂತಂದ್ರೆ ಅದು ರಾಜ್ಯ ರೈತ ಸಂಘಟನೆ. ಸ್ನೇಹಿತರೆ, ತಾವೆಲ್ಲ ಒಂದು ಏನ್ ಪಾತ್ರ ನೇಮಕಾತಿ ವಿಚಾರವಾಗಿ ತುಂಬಾ ಒಂದು ನಿರೀಕ್ಷೆಯಲ್ಲಿದ್ದೀರಿ, ನೇಮಕಾತಿ ಆಗ್ಬಹುದು ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ತಾವೆಲ್ಲ ಇದ್ರಿ. ಸೊ ಈಗ 1 to 5th ಕಾಲ್ಫರ್ಮ್ ಆಗ್ತಿಲ್ಲ ಅನ್ನುವಂತ ಒಂದು ದೊಡ್ಡ ಸಮಸ್ಯೆ ಇದೆ. ಈ ಒಂದು ಸಮಸ್ಯೆಯನ್ನು ಹಿಡ್ಕೊಂಡು ಶಶಿಕಾಂತ್ ಗುರೂಜಿ ಅವರಿಗೆ ನಾವು ಭೇಟಿ ಮಾಡಿ ಮತ್ತೆ ಏನಪ್ಪಾ ಅಂತಂದ್ರೆ ನಾನು ಸಹ ಏನ್ ಪಾತ್ರ ಈ ಒಂದು ಏನು ಶುಕ್ರವಾರ ನಡೀತದಲ್ಲ ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದೀನಿ. ತಾವೆಲ್ಲ ಶಿಕ್ಷಕ ಆಕಾಂಕ್ಷಿಗಳು, ವಿಶೇಷವಾಗಿ PSTR ಆಕಾಂಕ್ಷಿಗಳು ಈ ಒಂದು ಜಾಗೃತ ಸಮಾವೇಶಕ್ಕೆ ಭಾಗವಹಿಸಬೇಕಾಗತ್ತೆ. ದಯಮಾಡಿ ಕೈಂಡ್ಲಿ ರಿಕ್ವೆಸ್ಟೆಡ್ ಅಲ್ಲಿ ಏನ್ ಪಾತ್ರ ಈ ನೇಮಕಾತಿ ವಿಚಾರ, KPSC ಹಗರಣಗಳು ಮತ್ತೆ ಈಗ PSTR ನೇಮಕಾತಿ ಆಗಿಲ್ಲಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಾವೆಲ್ಲ ಏನ್ ಪಾತ್ರ ಸೇರಿ ಚರ್ಚೆ ಮಾಡೋಣ. ಇಲ್ಲಿ ಬಹಳಷ್ಟು ಏನ್ ಪಾತ್ರ ಈ ಒಂದು ಜಾಗೃತ ಸಮಾವೇಶ, ರೈತ ಸಂಘಟನೆ ಎಲ್ರು ಏನ್ ಪಾತ್ರ ಸಾಕಷ್ಟು ಬಹುತೇಕ ಒಂದು 20-25 ಸಾವಿರ ಜನ ಏನ್ ಪಾತ್ರ ಸೇರ್ಬಹುದು ಅಂತೇಳಿ ನಾನು ಭಾವಿಸ್ತೇನೆ. ಈ ಸಮಾವೇಶಕ್ಕೆ ಪ್ರತಿಯೊಬ್ರು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂತ ತಾವೆಲ್ಲರೂ ಈ ಒಂದು ಜಾಗೃತ ಸಮಾವೇಶಕ್ಕ ಸೊ ದಯಮಾಡಿ ಏನ್ ಪಾತ್ರ ಭಾಗವಹಿಸಿ. ಇಲ್ಲಿ ಸಾಕಷ್ಟು ಒಂದು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಇರುತ್ತೆ. ಸೊ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು ಸೊ ಈಗ ಆಲ್ರೆಡಿ ಏನ್ ಪಾತ್ರ ವಿದ್ಯಾರ್ಥಿಗಳಿಗೆ ನಾನು ಧ್ವನಿ ಆಗಿರ್ತೀನಿ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದಲ್ಲಿ ಏನ್ ಪಾತ್ರ ಅವರ ನೇತೃತ್ವದಲ್ಲಿ ನಾವೇನ್ ಪಾತ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಹೋರಾಟ ಆಗಿರ್ಬೋದು, ಒಂದು ರಾಜಕೀಯ ವ್ಯವಸ್ಥೆ ನೋಡಿ. TVK ಪಕ್ಷ ಯಾರಿಗ್ ಗೊತ್ತಿತ್ತು ಹೇಳ್ರಿ. ಸೊ ಒಬ್ಬ ಚಿತ್ರನಟ ಇವತ್ತು ತಮಿಳುನಾಡಲ್ಲಿ ಏನೆಲ್ಲಾ ಬದಲಾವಣೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಏನ್ ಪಾತ್ರ ಎಲ್ಲ ರಾಜಕೀಯ ಪಕ್ಷಗಳು ಅವೇ ಎಲ್ಲ ಏನ್ ಪಾತ್ರ ಅಡ್ಜಸ್ಟ್ಮೆಂಟು, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಇದರಿಂದ ನೀವೆಲ್ಲ ಏನ್ ಪಾತ್ರ ನೊಂದಿದ್ದೀರಿ. ಹಾಗಾಗಿ ಒಂದು ಯಾವುದೇ ಒಂದು ಸ್ವಾರ್ಥತೆ ಇಲ್ಲದೆ ರೈತರಿಗೋಸ್ಕರ ಈ ಸಮಾಜಗೋಸ್ಕರ ಏನ್ ಪಾತ್ರ ಹುಟ್ಟಿಕೊಂಡಿರ್ತಕ್ಕಂಥ ರೈತ ಸಂಘಟನೆ ಮುಂಚೂಣಿಲಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಶಶಿಕಾಂತ್ ಗುರೂಜಿ ಅವರು. ಅವರ ನೇತೃತ್ವದಲ್ಲಿ ಮುಂದಿನ ಒಂದು ಆಡಳಿತ ಏನ್ ಪಾತ್ರ ನಾವು ಬಯಸ್ತಾ ಇದ್ದೀವಿ. ಪಾರದರ್ಶಕವಾಗಿರ್ತಕ್ಕಂಥ ರೈತ ಸಂಘಟನೆಯ ಏನ್ ಪಾತ್ರ ಪಕ್ಷ ಬರಬೇಕು. ಸೊ ಇದು ನಮ್ಗೆಲ್ಲ ಏನ್ ಪಾತ್ರ ಅರ್ಥ ಆಗ್ಬೇಕು. ಯಾಕಂತಂದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ,
ದುಡ್ಡು ಕೊಟ್ಟು ಹೋಟನ್ನ ಕೊಂಡ್ಕೊಳ್ತಕ್ಕಂತ ವ್ಯವಸ್ಥೆ ಇದೆ. 2,000 ಏನಪ್ಪಾ ಅಂದ್ರ ಹೋಟಿನ ಭಿಕ್ಷೆ 2,000 ರೂಪಾಯಿ ಹಾಕಿರತ್ತಂದ್ರೆ ಮುಂದಿನ 5 ವರ್ಷ ಏನಪ್ಪಾ ಅಂದ್ರ ಆ ವ್ಯಕ್ತಿ ಬಾಯಿನ ತೆಗೆಯೋದಿಲ್ಲ. ಸೊ ಆ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನಪ್ಪಾ ಅಂದ್ರ ಪರಿಪೂರ್ಣವಾಗಿ ಬದಲಾಗ್ಬೇಕು. ಈ ನಮ್ಮಲ್ಲಿ ಕರ್ನಾಟಕ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪಾ ಅಂದ್ರ ಬದಲಾಗ್ಬೇಕು. ಇದನ್ನ ನೋಡ್ತಕ್ಕಂತ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ರೈತ ಸಂಘಟನೆಗಳಿಗೆ ಬೆಲೆ ಕೊಡಬೇಕು, ರೈತ ಸಂಘಟನೆಯನ್ನ ಬೆಂಬಲಿಸಬೇಕು. ಮುಂಬರ್ತಕ್ಕಂತ 224 ಕ್ಷೇತ್ರಗಳಲ್ಲಿ ರೈತ ಏನಪ್ಪಾ ಅಂದ್ರ ಆರ್ಸಿ ಬರ್ಬೇಕು, ಗೆದ್ದು ಬರ್ಬೇಕು. ಅದಕ್ಕೆ ಸ್ನೇಹಿತರೆ ಒಂದು ಈ ಸಮಾವೇಶದಲ್ಲಿ ಪ್ರತಿಯೊಬ್ರು ಏನಪ್ಪಾ ಅಂದ್ರ ವಿಜಯಪುರದಲ್ಲಿ ನಡೀತಕ್ಕಂತ ಒಂದು ಸಮಾವೇಶದಲ್ಲಿ ಪ್ರತಿಯೊಬ್ರು ಭಾಗವಹಿಸಿ ದಯಮಾಡಿ. ನಾವು ಏನಪ್ಪಾ ಅಂದ್ರ ಬರ್ತೀವಿ, ನೀವೆಲ್ಲ ಬರ್ತೀರಿ ಅಂತೇಳಿ ಹೋಪ್ ಇಟ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್.